ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು, ಬೇರೆ ಏನು ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ₹3 ಜಾಸ್ತಿ ಮಾಡಿದ್ರು. ಈಗ ಮತ್ತೆ ₹2 ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯಕ್ಕೂ ₹50 ಜಾಸ್ತಿ ಕೊಟ್ಟಿರ್ಬೇಕು. ಅಂದ್ರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿಮ್ಗೆ ಅಂತ ನಾನು ಕೇಳಿದೆ. ಎಷ್ಟು ನಾಲಿಗೆ ಇದೆ ನಿಮ್ಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನಗಳು, ಬಡವರ ಗತಿ ಏನು ಇವತ್ತು? ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೇನು ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯುವಂತ ಲೂಟಿಕೋರರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ಏನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು. ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದ ತಕ್ಷಣ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನ ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ ಯೋಗ್ಯತೆ? ನುಡಿದಂತೆ ನಡೆದಿದ್ದೇನಾ? ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ಯಾವ ರೀತಿ ತೆಗೆದುಕೊಳ್ತೀವಿ ನೋಡಿ. ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆನೂ ಆಯ್ತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು, ಆ ರೀತಿ ಒಂದು
ಹೋರಾಟವನ್ನ ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಸರ್ ಈ ಬರೀ ರೇಟ್ ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯಾವ ಪುರುಷಾರ್ಥಕ್ಕೆ ಸರ್? ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತ ಹೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ದಾರೆ. ಹೆಸರಿಗೆ ಬಡವರಿಗೆ 2,000. ಆದ್ರೆ ಈ ತೆರಿಗೆಗಳು ನೋಡ್ತಾ ಇದ್ದಾರೆ, ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಗೈಡೆನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿಯಕ್ಕೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆಗಳ ಸೊಳ್ಳೆಗಳ ತರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಟ್ಟೈತೆ. ಈ ಶಾಪದಿಂದ ಈ ಸರ್ಕಾರ ಬಿದ್ದೋಗ್ತದೆ.